ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು 4 ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಈ ಹುದ್ದೆಗಳೆಲ್ಲ ಗೌರ್ಮೆಂಟ್ ಜಾಬ್ಸ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಈ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲರೂ ಖಂಡಿತವಾಗ್ಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ಲೆಲ್ಲಿ ಓಪನಿಂಗ್ಸ್ ಇರೋದು ಅಂತಂದ್ರೆ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತೆ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಕೊಪ್ಪಳ್, ಸೊ ಅಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಕೊಪ್ಪಳದಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ಅಂಡ್ ರಿಸರ್ಚ್ NCDIR ಬೆಂಗಳೂರಿನಲ್ಲಿ ಓಪನಿಂಗ್ ಇರುವಂಥದ್ದು. ಮತ್ತೆ ನೋಡಿ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಸೊ ಇಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸೊ ತಿಳ್ಕೊಂತ ಹೋಗೋಣ. ಸೊ ನೋಡಿ, ಮೊದಲಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ರಿಸರ್ಚ್ ಮೈಸೂರಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದಾರೆ ಅಂತಂದ್ರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ನೋಡಿ, ಇದೆಲ್ಲ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ಗುತ್ತಿಗೆ ಆಧಾರದ ಮೇಲೆ ರೆಕ್ರೂಟ್ಮೆಂಟ್ ನಡೀತಾ ಇರುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೊಬೇಕು. ನೋಡಿ, ರಿಸರ್ಚ್ ಆಫೀಸರ್ಸ್ಗೆ ಕರೆದಿರುವಂಥದ್ದು ಎಲ್ಲ ಒಂದೊಂದು ಪೋಸ್ಟ್ಗೆ. ಸೊ ನೀವು ಇಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಅವರು ತಗೊಂತಾ ಇದ್ದಾರೆ, ಯಾವ್ಯಾವ ವಿಷಯಕ್ಕೆ ಅವರು ರೆಕ್ರೂಟ್ಮೆಂಟ್ ಮಾಡ್ತಾರೆ ರಿಸರ್ಚ್ ಆಫೀಸರ್ ಅನ್ನೋದನ್ನ ನೀವು ಕ್ಲೀನ್ ಆಗಿ ಓದ್ಕೊಬೇಕಾಗತ್ತೆ. ಅಪ್ಲೈ ಮಾಡುವಂಥವ್ರು ನೋಡಿ, ಜೂನಿಯರ್ ರಿಸರ್ಚ್ ಫೆಲೋಗೂ ಕರೆದಿದ್ದಾರೆ, ಮತ್ತೆ ರಿಸರ್ಚ್ ಆಫೀಸರ್ಸ್ಗೆ ಕೂಡ ಕರೆದಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ಎಲ್ಲ ಕ್ವಾಲಿಫಿಕೇಶನ್. ನೋಡಿ, ಎಲ್ಲ ಕ್ವಾಲಿಫಿಕೇಶನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಏಜ್ ಪ್ರಿಫರೆನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಸೊ ಯೂಶಲಿ ನೋಡಿ, MSc ಆಡಿಯಾಲಜಿ ಕೇಳಿರುವಂಥದ್ದು, ಮತ್ತೆ MSc ಆಡಿಯಾಲಜಿ. ಸೊ ಇಲ್ಲೇನು ಮಾಸ್ಟರ್ ಡಿಗ್ರೀಸ್ ಇನ್ ಆಡಿಯಾಲಜಿ, ಸೊ MSc ಆಡಿಯಾಲಜಿನೇ ಕೇಳಿರುವಂಥದ್ದು. ಸೊ ಮತ್ತೆ ಇನ್ನೇನು ಕೇಳಿದ್ದಾರೆ, ಮತ್ತೆ ಇನ್ನೊಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ರಿಸರ್ಚ್ ಆಫೀಸರು ನೀವು ನೋಡ್ತಾ ಇದ್ದೀರಾ. ಸೊ B.Ed ಕೇಳಿದ್ದಾರೆ. ಸೊ ಸ್ಪೆಷಲೈಸೇಷನ್ ಇನ್ ಸ್ಪೆಷಲ್ ಎಜುಕೇಷನ್ ಅಂತ ಕೇಳಿರುವಂಥದ್ದು. ಸೊ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಇದೆ. ಮತ್ತೆ MA ಸೋಷಿಯಾಲಜಿ ಮಾಡಿರುವಂಥವ್ರು, ಸೊ ಅವ್ರಿಗೆ ಓಪನಿಂಗ್ ಇರುವಂಥದ್ದು. ಸೊ ಈ ರೀತಿಯಾಗಿ ಹಲವಾರು ರಿಸರ್ಚ್ ಆಫೀಸರ್ಸ್ಗೆ ಕರೆದಿದ್ದಾರೆ. ನೋಡಿ, ME MTech ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿರುವಂಥವ್ರು ಶುಡ್ ಹ್ಯಾವ್ MTech ಪ್ರಾಜೆಕ್ಟ್. ಸೊ ಯಾವ ಬೇಸಿಸ್ ಮೇಲೆ ಅಂತಂದ್ರೆ ಸ್ಪೀಚ್ ಲ್ಯಾಂಗ್ವೇಜು ಪ್ರೊಸೆಸಿಂಗು ಅನಾಲಿಸಿಸ್ ಮೇಲೆ ಯಾರಾದರೂ ಮಾಡಿದರೆ ಸೊ ಅವ್ರಿಗೆ ಅವಕಾಶ. ಮ್ಯಾಟ್ ಲ್ಯಾಬು ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, C++ ಪೈಥಾನ್. ಸೊ ಅವರು ಕೂಡ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಪ್ಲೇಸ್ ಆಫ್ ವರ್ಕ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಅಂತಂದರೆ ಕೊಟ್ಟಾಯಂ, ಕೇರಳ. ಸೊ ಇದೆಲ್ಲ ನೀವು ಕ್ಲಿಯರ್ ಆಗಿ ನೋಡ್ಕೊಬೇಕಾಗತ್ತೆ, ಯಾವ್ಯಾವ ಜಾಗದಲ್ಲಿ ಪ್ರಾಜೆಕ್ಟ್ಸ್ ಇರುವಂಥದ್ದು, ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ನೋಡಿಕೊಂಡು, ಸೊ ಇಷ್ಟ ಇದ್ದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ IIT ಹೈದರಾಬಾದ್, ಸೊ ಇಲ್ಲಿ ಪ್ಲೇಸ್ ಆಫ್ ವರ್ಕ್ ಇರುವಂಥದ್ದು. ಸೊ AISH ಮೈಸೂರವರು ಇಂದ ನೋಟಿಫಿಕೇಶನ್ ಬಂದಿದ್ರು ಕೂಡ ಪ್ಲೇಸ್ ಆಫ್ ವರ್ಕು ಬೇರೆ ಬೇರೆ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ. ಖಂಡಿತವಾಗ್ಲೂ ಇದನ್ನ ನೋಡಿಕೊಂಡು ಸೊ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮೇಲೂ ಕೇಳಿರುವಂಥದ್ದು, ME MTech ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೇಳಿರುವಂಥದ್ದು. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ನೋಡಿ, ಜೈನ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಕೇಳಿರೋ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಮಾಡಿರುವಂಥವ್ರು, ಮತ್ತೆ ಸಾಫ್ಟ್ವೇರ್ ರಿಲೇಟೆಡ್ ನಾಲೆಜ್ ಇರುವಂಥವ್ರು. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ರಿಸರ್ಚ್ ಆಫೀಸರ್ ಅಂತ ಹೇಳಿ ಕರೆದಿರೋದು. ಸೊ ಈ ರೀತಿಯಾಗಿ ಆ, ಬೇರೆ ಬೇರೆ ಪೊಸಿಷನ್ಸ್ಗೆ ಕರೆದಿದ್ದಾರೆ. ನೋಡಿ, ಇಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಕರೆದಿರುವಂಥದ್ದು, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಅಲ್ಲಿ ಮಾಡಿರುವಂಥವ್ರಿಗೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಸೊ ನೋಡ್ಬೋದು ನೀವು, ಪ್ಯೂರ್ಲಿ ಟೆಂಪ್ರವರಿ ಬೇಸ್ ಮೇಲೆ. ಸೊ ಆಲ್ರೆಡಿ ಹೇಳ್ದಂಗೆ ಸೊ ಗುತ್ತಿಗೆ ಆಧಾರದ ಮೇಲೆ ಇದು ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು. ಸೊ ಖಂಡಿತವಾಗ್ಲೂ MSc ಆಡಿಯಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನು ಸಾಫ್ಟ್ವೇರಲ್ಲಿ ಯಾರು ಮಾಡಿದ್ದೀರಾ, ಸೊ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಆ ಪ್ರಾಜೆಕ್ಟ್ಗೆ ಏನೇನು ನೋಡಿದೆ ಅಂತ ಇವು ಏನೇನಕ್ಕೆ ಕರೆದಿದ್ದಾರೆ ಈ ಪ್ರಾಜೆಕ್ಟ್ ಬೇಸಿಸ್ ಮೇಲೆ, ಸೊ ಆ ಪ್ರಾಜೆಕ್ಟ್ ಏನು ಅಂತ ಎಲ್ಲ ತಿಳ್ಕೊಂಡು ಸೊ ಇದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದಾಗಿದೆ. ಸೊ ನೋಡಿ, ಇಲ್ಲಿ ಲಾಸ್ಟ್ ಡೇಟು ಸೊ 29/11/2021 ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದು. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ, www.AISHmysuru.inಗೆ ಹೋಗಿ, ಸೊ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಅದನ್ನ ತಗೊಂಡು ಸೆಲ್ಫ್ ಅಟೆಸ್ಟ್ ಎಲ್ಲ ಕಾಪೀಸ್ ಮಾಡಿ ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಅಪ್ಲಿಕೇಶನ್ ಯಾವುದಕ್ಕೆ ಹಾಕ್ತಾ ಇದೀರೋ ಅನ್ನೋದನ್ನ ಎನ್ವೆಲಪ್ ಮೇಲೆ ಕ್ಲೀನಾಗಿ ಹಾಕಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿದೆ, ನೀವು ನೋಡ್ತಾ ಇದ್ದೀರಾ. ₹100, SC/ST ಅವ್ರಿಗೆ ₹40. ಸೊ ಬೇರೆ ಕ್ಯಾಟಗರೀಸ್ ಅವ್ರಿಗೆ 100. ಸೊ ವುಮೆನ್ ಮತ್ತು ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಸೊ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀ ಇರೋದಿಲ್ಲ ಅಂತ ಹೇಳಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಪೇಮೆಂಟ್ ಎಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ಸೊ ಬನ್ನಿ ಮುಂದಿನ ಹುದ್ದೆ ನೋಡೋಣ. ಸೊ ಮುಂದಿನ ಹುದ್ದೆ ಬಂದು WCD ಮೈಸೂರು, ಸೊ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ಅಲ್ಲಿ ಕರೆದಿರುವಂಥದ್ದು, ಸೊ ಕೊಪ್ಪಳದಲ್ಲಿ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ www.anganwadi recruit.kar.nic.in ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಆಲ್ರೆಡಿ ಅರ್ಜಿ ಪ್ರಾರಂಭ ಆಗಿದೆ ಅಂತ ಹೇಳಿ ಕೊಡಿದೆ. 12/11/2021 ಅರ್ಜಿ ಶುರುವಾಗಿರುವಂಥದ್ದು. ಸೊ ಕೊನೆಯ ದಿನಾಂಕ ಬಂದು 13/12/2021 ಅಂತ ಇಲ್ಲಿ ಹಾಕಿರುವಂಥದ್ದು. ಸೊ 13ನೇ ತಾರೀಕು ಡಿಸೆಂಬರ್ ಸೊ ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹಾಕಿದರೆ. ನೋಡಿ, ವಯೋಮಿತಿ ಅಂತಲೂ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಕನಿಷ್ಠ 18 ಮತ್ತು
ಗರಿಷ್ಠ 35 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಸಹಾಯಕಿ ಹುದ್ದೆಗೆ ಕನಿಷ್ಠ 4ರಿಂದ 9ನೇ ತರಗತಿ ತೇರ್ಗಡೆ ಅಂತ ಹೇಳಿಕೊಟ್ಟಿದೆ. 4th ಮತ್ತು 9th ಕ್ಲಾಸ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ನೋಡಿ ಇಲ್ಲಿ ವಿದ್ಯಾರ್ಹತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ SLC ತೇರ್ಗಡೆ ಹೊಂದಿರಬೇಕು. ಕಾರ್ಯಕರ್ತೆ ಇದಕ್ಕೆ ಸಹಾಯಕಿಗೆ 4th ಮತ್ತು 9th ಕ್ಲಾಸ್ ತೇರ್ಗಡೆ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಸಹಾಯಕಿ ಮತ್ತು ಕಾರ್ಯಕರ್ತೆಗೆ ಯಾರು ಅಪ್ಲೈ ಮಾಡ್ತಿದ್ದೀರಾ, ಸೊ ಇದನ್ನೆಲ್ಲ ಕ್ಲೀನಾಗಿ ಸೊ ಒಂದ್ಸರಿ ಓದ್ಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಎಷ್ಟೆಷ್ಟು ಶೇಕಡ ಅಲ್ಪಸಂಖ್ಯಾತರಿಗೆ ಹೇಗೆ ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಜನನ ಪ್ರಮಾಣ ಪತ್ರ ಮತ್ತು SLC ಮಾರ್ಕ್ಸ್ ಕಾರ್ಡ್, 9th 4th ಪಾಸ್ ಮಾರ್ಕ್ಸ್ ಕಾರ್ಡ್ಸು, ಸೊ ಅದೆಲ್ಲ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡುವಂಥವ್ರು ಈ ಲಿಸ್ಟನ್ನು ನೀವು ಓದ್ಕೊಂಡು ಸೊ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಎಲ್ಲೆಲ್ಲಿ ವೇಕೆನ್ಸಿ ಇರುವಂಥದ್ದು ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿರೋದು ಯಾವ ಪ್ರಾಜೆಕ್ಟ್ಸ್ಗೆ. ಸೊ ಅಪ್ಲೈ ಮಾಡುವಂಥವ್ರು ಇದನ್ನ ಒಂದ್ಸರಿ ನೋಡಿಕೊಂಡು ಸೊ ಆ ಒಂದು ವೆಬ್ಸೈಟ್ಗೆ ಹೋಗಿ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿದೆ. ಸೊ ಇದು WCD ಕೊಪ್ಪಳ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಮುಂದಿನ ಹುದ್ದೆ ಬಂದು ಸೊ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ರಿಸರ್ಚಲ್ಲಿ ಕರೆದಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ ನೋಡಿ, ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅವ್ರಿಗೆ ಮತ್ತು BTech ಇನ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಕೇಳಿರುವಂಥದ್ದು. ಸೊ 30 ವರ್ಷ ವಯೋಮಿತಿ. ನೋಡಿ ಒಂದು ಏನೇನು ಡಿಸೈರಬಲ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಸಾಫ್ಟ್ವೇರ್ಸ್ ಬಗ್ಗೆ ಕೇಳಿರುವಂಥದ್ದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ನೆಕ್ಸ್ಟು ಹುದ್ದೆ ಬಂದು ಇಲ್ಲಿ ನೋಡಿ ಲೈಫ್ ಸೈನ್ಸಲ್ಲಿ ಮಾಡಿರುವಂಥವ್ರು. ಲೈಫ್ ಸೈನ್ಸಲ್ಲಿ ನೋಡಿ, ಲೈಫ್ ಸೈನ್ಸಲ್ಲಿ ಗ್ರ್ಯಾಜುಯೇಟು ಮಾಸ್ಟರ್ ಆಗಿರುವಂಥವ್ರು, ಸೊ ಅವ್ರಿಗೆ ಅವಕಾಶ ಇದೆ. ಮತ್ತು ಸ್ಟ್ಯಾಟಿಸ್ಟಿಕ್ಸು ಬಯೋಸ್ಟ್ಯಾಟಿಸ್ಟಿಕ್ಸ್ ಮಾಡಿರೋರಿಗೆ ಮತ್ತು ಇನ್ನೇನು MD ಸೊ ಮೆಡಿಕಲ್ಲಿ ಸರ್ಜರಿಯಲ್ಲಿ ಮಾಡಿರೋಂಥವ್ರಿಗೆ ಮತ್ತು PhD ಇನ್ ಬಯೋಸ್ಟ್ಯಾಟಿಕ್ಸ್ ಎಪಿಡೆಮಾಲಜಿ ಸೊ ಪಬ್ಲಿಕ್ ಹೆಲ್ತಲ್ಲಿ ಮಾಡಿರೋರಿಗೆ ಒಂದು ಅವಕಾಶ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ಎಪಿಡೆಮಾಲಜಿ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಮುಂದಿನದು ಸೆಕೆಂಡ್ ಸೆಕ್ಷನಲ್ಲಿ ಕೇಳಿರುವಂಥದ್ದು. ಸೊ ಇದು ಕೂಡ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳಿ ಪೋಸ್ಟು. ಇದಕ್ಕೂ ಕೂಡ ಮಾಸ್ಟರ್ ಡಿಗ್ರಿ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೇಳಿರುವಂಥದ್ದು. ಸೊ ನೋಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತ ಕೇಳಿದ್ರು, MBBS ಕೇಳಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ದಾರೆ, ಲೈಫ್ ಸೈನ್ಸ್ ಮೇಲೆ ಕೇಳಿದ್ದಾರೆ, ಡಿಗ್ರಿ ಮಾಸ್ಟರ್ ಡಿಗ್ರಿ, ಮತ್ತು ನೋಡಿ ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇದು ಯಾವುದೇ ಒಂದು ವಿಷಯದಲ್ಲಿ ಪದವಿ ಪಡೆದಿರಬೇಕು ಮತ್ತು 5 ವರ್ಷ ನೋಡಿ ಗ್ರಾಜ್ಯುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಆದರೆ 5 ವರ್ಷ ಈ ಒಂದು ಆಡಳಿತದಲ್ಲಿ ಕೆಲಸಗಳಲ್ಲಿ ಒಂದು ಅನುಭವ ಕೇಳಿದ್ದಾರೆ. ಈ ಅಕೌಂಟ್ಸು ಆಡಳಿತ ಅಂದರೆ ಅಡ್ಮಿನಿಸ್ಟ್ರೇಷನ್ ವರ್ಕಲ್ಲಿ, ಫೈನಾನ್ಸಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಪದವಿ ಯಾವುದೇ ಒಂದು ವಿಷಯ ಅಂತ ಹೇಳಿ ಹಾಕಿರುವಂಥದ್ದು. 32,000 ಸಂಬಳ, ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್ ಅಂತ ಹೇಳಿ. ಸೊ 30 ವರ್ಷ ವಯೋಮಿತಿಯನ್ನು ಕೇಳಿರುವಂಥದ್ದು. ಸೊ ಈ ಒಂದು ಹುದ್ದೆಗೆ ನೋಡಿ 3rd ಸೆಕ್ಷನಲ್ಲಿ ಇಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ನೋಡಿ ನೆಕ್ಸ್ಟು ಬೇರೆ ಬೇರೆ ಡಿಗ್ರೀಸ್ನ ಕೇಳಿದ್ದಾರೆ. MD MS MBBS ಅಲ್ಲಿ ಕೇಳಿರುವಂಥದ್ದು, ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೇಳಿರುವಂಥದ್ದು, ಮತ್ತು ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಸೊ ಮಾಸ್ಟರ್ ಡಿಗ್ರಿ ಇನ್ ರೆಲೆವೆಂಟ್ ಸಬ್ಜೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದು ಕಂಪ್ಯೂಟರ್ ಸೈನ್ಸಲ್ಲಿ ಕೇಳಿರುವಂಥದ್ದು ಮಾಸ್ಟರ್ ಡಿಗ್ರಿ BTech ಎಲ್ಲ ನಾನು. ಸೊ ಮತ್ತು ಮಾಸ್ಟರ್ ಡಿಗ್ರಿ ಸೊ ಜಾಸ್ತಿ ಮಾಸ್ಟರ್ ಡಿಗ್ರಿ ಮೇಲೆ ಇದೆ. ಸೊ ಒಂದು ಹುದ್ದೆ ಮಾತ್ರ ನೀವು ನೋಡಿದಂಗೆ ಸೊ ಯಾವುದೇ ಒಂದು ಡಿಸಿಪ್ಲಿನಲ್ಲಿ ಇರುವಂಥದ್ದು ಸ್ಟ್ಯಾಟಿಸ್ಟಿಕ್ಸು ಲೈಫ್ ಸೈನ್ಸು ಅಲ್ಲಿ ಇರುವಂಥದ್ದು ಜಾಸ್ತಿ, ಈ ಮೆಡಿಕಲ್ ರಿಲೇಟೆಡ್ ಇರುವಂಥದ್ದು ಜಾಸ್ತಿ ಇದೆ ಈ ಒಂದು ಹುದ್ದೆಗಳಲ್ಲಿ. ಸೊ ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ www.ncdirindia.org ಒಂದು ವೆಬ್ಸೈಟ್ಗೆ ಹೋದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ 30/11/2021 ಸೊ ಇಮೇಲ್ ಮೂಲಕ ಸೊ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಮೂಲಕನೂ ನೀವು ಮಾಡಿ ಸೆಲ್ಫ್ ಅಟೆಸ್ಟ್ ಮಾಡಿ ಸುಡ್ ಬಿ ಸೆಂಟ್ ಟು NCDR ಬೆಂಗಳೂರು ಬಿಫೋರ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಬೈ ಇಮೇಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇಮೇಲ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ನೋಟಿಫಿಕೇಶನ್ ಓದಿ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಸೊ ಇದು ಕೂಡ ಟೆಂಪ್ರವರಿ ಬೇಸಿಸ್ ಮೇಲೆ ರೆಕ್ರೂಟ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಫಸ್ಟೇ ಹಾಕ್ಬಿಟ್ಟಿದ್ದಾರೆ ಪ್ಯೂರ್ಲಿ ಟೆಂಪ್ರವರಿ ಆರ್ ಕಾಂಟ್ರಾಕ್ಟಲ್ ಬೇಸಿಸ್. ಸೊ ಇದು ಗುತ್ತಿಗೆ ಆಧಾರದ ಮೇಲೆ ತೊಗೊತಾ ಇರೋದು. ಸೊ ಇದನ್ನ ನೀವು ನೋಡ್ಕೊಬೇಕಾಗತ್ತೆ. ಸೊ ಮುಂದಿನ ಹುದ್ದೆ ಬಂದು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಓಪನಿಂಗ್ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಗಣಕಯಂತ್ರ ವಿಜ್ಞಾನ ಮತ್ತು ಅಭಿಯಂತ್ರಕ ವಿಭಾಗದ ಬೆಳಗಾವಿ ಕಲಬುರಗಿ ಮೈಸೂರಲ್ಲಿ ಸೊ ಮುದ್ದೇನಹಳ್ಳಿಯಲ್ಲಿ ಕೇಂದ್ರಗಳಲ್ಲಿ ತಗೊತಾ ಇರುವಂಥದ್ದು. ನೋಡಿ ಹೆಚ್ಚುವರಿ ಬೋಧನಾ ಕಾರ್ಯಗಳನ್ನು ನಿರ್ವಹಿಸಲು ಅತಿಥಿ ಉಪನ್ಯಾಸಕರ ನೇಮಕಾತಿ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಮಾಸಿಕ ಸಂಚಿತ ವೇತನ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 25,000 ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ಗೆಸ್ಟ್ ಫ್ಯಾಕಲ್ಟಿ CSE 2021 @gmail.comಗೆ. ಸೊ ದಿನಾಂಕ ನೋಡಿ 16/11
ಅಷ್ಟರಲ್ಲಿ ನೀವು ಕಳ್ಸ್ಕೊಟ್ಬಿಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ಟೆಸ್ಟಿಮೋನಿಯಲ್ಸ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕಳ್ಸ್ಕೊಡ್ಬೇಕಾಗತ್ತೆ. ಮತ್ತು ನೋಡಿ ಇಲ್ಲಿ ಎಲ್ಲ ಸದರಿ ದಾಖಲಾತಿಗಳನ್ನು ಆನ್ಲೈನ್ ಪೇಮೆಂಟ್ ರಿಸಿಪ್ಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಪೇಮೆಂಟ್ ಕೂಡ ಇಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಯಾರ್ಯಾರಿಗೆ ಎಷ್ಟು ಫೀಸು ಅಂತ ಹೇಳಿ ಕೊಟ್ಟಿದ್ದಾರೆ, ₹500 2A 2B 3A 3B ಅವ್ರಿಗೆ, ಮತ್ತು SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ ₹250 ಫಿಕ್ಸ್ ಮಾಡಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, RTGS ಮಾಡೋದಕ್ಕೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ನೀವು ನೋಡ್ಬೋದು. ನೋಡಿ ಬನ್ನಿ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡ್ಬಿಡೋಣ ಒಂದ್ಸಲಿ. ನೋಡಿ ಕಂಪ್ಯೂಟರ್ ಸೈನ್ಸು ಬೆಳಗಾವಿಯಲ್ಲಿ ಇರುವಂಥದ್ದು, ಎಮ್ ಟೆಕ್ಕು CSCಯಲ್ಲಿ ಮಾಡಿರುವಂಥವ್ರು. ಸೊ MCA ಮತ್ತು ನೋಡಿ ಮ್ಯಾಥಮೆಟಿಕ್ಸಲ್ಲೂ ಕರೆದಿರುವಂಥದ್ದು. ಸೊ ಇದು ಅನ್ರಿಸರ್ವ್ಡ್ 1 ಪೋಸ್ಟು, ಇಂಗ್ಲೀಷಲ್ಲಿ ಕರೆದಿರುವಂಥದ್ದು. ಮತ್ತು ನೋಡಿ ಕಲಬುರಗಿಯಲ್ಲಿ MCA MTech ಇನ್ CSE ಕೇಳಿರುವಂಥದ್ದು. ಮತ್ತು ಮೈಸೂರಿನಲ್ಲೂ ಕೂಡ MTech ಇನ್ CSE MCA ಕೇಳಿರುವಂಥದ್ದು. ಸೊ ಮುದ್ದೇನಹಳ್ಳಿ MCA ಮ್ಯಾಥಮೆಟಿಕ್ಸಲ್ಲಿ ಕೇಳಿರುವಂಥದ್ದು. ಸೊ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಯೂನಿವರ್ಸಿಟಿಲಿ ಹೋಗಿ ವರ್ಕ್ ಮಾಡೋಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳಿರುವಂಥದ್ದು. ಸೊ ಮೈಸೂರು, ಬೆಳಗಾವಿ, ಕಲಬುರಗಿ, ಮುದ್ದೇನಹಳ್ಳಿ, ಸೊ ಈ ರೀತಿಯಾಗಿ. ಸೊ ನೀವು ನೋಡ್ಬೋದು, ಇಂಟ್ರೆಸ್ಟ್ ಇರುವಂಥವ್ರು ಆ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಿ ಸೊ ಈ ಒಂದು ನೋಟಿಫಿಕೇಶನ್ ನೀವು ಓದ್ಕೊಬೋದಾಗಿದೆ. ಸೊ ಎಲ್ಲ ನೋಟಿಫಿಕೇಶನ್ ಲಿಂಕು ಮತ್ತು ಅಫಿಷಿಯಲ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ಖಂಡಿತವಾಗ್ಲೂ ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಬೋದು. ಮತ್ತು ಇಲ್ಲಿ ನೋಡಿ ಕೊನೆಯದಾಗಿ ಸೊ ಇದೊಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ VT ಅವರು. ಸೊ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಜೊತೆಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಎಲ್ಲ ನೋಟಿಫಿಕೇಶನ್ ಲಿಂಕು ನಾನು ಹೇಳ್ದಂಗೆ ಸೊ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡುವಂಥವ್ರು ಅದನ್ನ ನೀವು ಲಿಂಕನ್ನು ಯೂಸ್ ಮಾಡ್ಕೊಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಲ್ದಿದ್ರು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ. ತಪ್ಪದಿಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.